ಮಾಡಿಕೊಡ್ಬೇಕು. ಈಗ ಕೊನೆಯ ಒಂದು ಸಂಭಾಷಣೆ ಆದ ನಂತರ ನಮ್ಮ ಶಿಕ್ಷಕರ ಒಂದು ನೃತ್ಯ ಸ್ಟಾರ್ಟ್. ಓಹೋ, ನೀನು ಬಬ್ರುವಾನ? ಮಹಾವೀರ, ಯುದ್ಧ ಪರಂಪರೆಗಳಿಂದ ನಿಮ್ಮ ಬುದ್ಧಿಗೆ ಮಂಕು ಹಿಡಿದಿರಬಹುದು. ನೆನಪು ಮಾಡಿಕೊಳ್ಳಿ, ನೀವು ತೀರ್ಥಯಾತ್ರೆಗೆಂದು ಮಣಿಪುರಕ್ಕೆ ಬಂದಿದ್ದು, ನನ್ನ ತಾಯಿ ಚಿತ್ರಾಂಗತಿಯನ್ನು ಭೇಟಿಯಾದದ್ದು, ಗಾಂಧರ್ವ ರೀತಿಯಲ್ಲಿ ಮದುವೆಯಾದದ್ದು, ನನ್ನ ಜನ್ಮಕ್ಕೆ ಕಾರಣವಾದದ್ದು, ಇದ್ಯಾವುದು ಒಂದು ನಿಮಗೆ ನೆನಪಿಲ್ಲವೇ? ನಿಜವಾಗಿದ್ದರೆ ತಾನೇ ನೆನಪಿನಲ್ಲಿರೋದಕ್ಕೆ. ಯಾವ ಚಿತ್ರಾಂಗದ, ಯಾವ ಮಣಿಪುರ, ಯಾರ ಗಾಂಧರ್ವ, ಯಾರು ನನ್ನ ಮಗ? ಕುರುಕ್ಷೇತ್ರ ಮಹಾಸಂಗ್ರಾಮದಲ್ಲಿ ಏಕಾಂಗಿಯಾಗಿ ದ್ರೋಣಾಚಾರ್ಯ ಚಕ್ರವನ್ನು ಭೇದಿಸಿ ಸಪ್ತ ಮಹಾ ಋಷಿಗಳನ್ನು ಸದೆ ಬಡಿದು ರಣರಂಗವನ್ನೇ ಅಲ್ಲೋಲ ಕಲ್ಲೋಲ ಮಾಡಿ ಮಿಂಚಿನಂತೆ ಬೆಳಗ್ಗೆ ವೀರ ಸ್ವರ್ಗವನ್ನು ಸೇರಿದ ಆ ಸುಭದ್ರಾನಂದನ ವೀರ ಅಭಿಮನ್ಯು ಅವನು ನನ್ನ ಮಗ. ಮೊದಲೇ ನಾನು ನಿಮ್ಮ ಮಗನೆಂದು ತಿಳಿದಿದ್ದರೆ ರಣರಂಗದಲ್ಲಿ ವೀರ ಮರಣ ಹೊಂದುತ್ತಿದ್ದದ್ದು ನಿಮ್ಮ ಮಗ ಅಭಿಮನ್ಯು ಅಲ್ಲ, ಈ ನಿಮ್ಮ ಮಗ ಬಬ್ರುವಾಹನ. ಇಲ್ಲವಾದರೆ 18 ದಿನಗಳ ಕಾಲ ನಡೆದ ಆ ಮಹಾ ಕುರುಕ್ಷೇತ್ರ ಯುದ್ಧವನ್ನು ಕೇವಲ 8 ದಿನಗಳಲ್ಲಿ ಮುಗಿಸಿ ಪಾಂಡವರ ಕೀರ್ತಿ ಪತಾಕಿಯನ್ನು ಬೆಳಗುತ್ತಿದ್ದ ಈ ನಿಮ್ಮ ಬಬ್ರುವಾಹನ. ಮಾತು ನನ್ನ ಮಗ ಅಂತ ಯಾಕೆ ಹೋಗುತ್ತೀಯ? ಹೋಗಿ ನಿಮ್ಮ ತಾಯಿಯನ್ನು ಕೇಳು, ನಿನ್ನ ಜನ್ಮಕ್ಕೆ ಕಾರಣದ ನಿಮ್ಮ ಅಪ್ಪ ಯಾರು ಅಂತ. ಅಯ್ಯೋ, ಇದೇ ಮಾತನ್ನು ಬೇರೆ ಯಾರಾದರೂ ನುಡಿದಿದ್ದರೆ ಅವರ ಹೃದಯವನ್ನು ಬಗೆದು ರಣಚಂಡಿಗೆ ಔತಣ ನೀಡುತ್ತಿದ್ದೆ. ಆದರೆ ನೀವು ಹಿರಿಯರು, ಶ್ರೀಕೃಷ್ಣ ಪರಮ ಆಪ್ತರು. ಆ ಗೌರವದಿಂದ ನಿಮ್ಮನ್ನು ಕೈ ಮುಗಿದು ಕೇಳುತ್ತಿರುವೆನು. ನನ್ನ ತಾಯಿಗೆ ನಿಮ್ಮ ದರ್ಶನ ನೀಡಿ ನಮ್ಮನ್ನು ಕೃತಜ್ಞನಾಗಿ ಮಾಡಿ. ದೂರ ಸರಿ, ನಿನ್ನ ಅಪವಿತ್ರವಾದ ಕೈಯಿಂದ ನಮ್ಮ ಪಾದವನ್ನು ಮುಟ್ಟಬೇಡ. ಆ ಯೋಗ್ಯತೆ ನಿನಗಿಲ್ಲ. ನೀ ನಿಜವಾಗಿಯೂ ನನ್ನ ಮಗನೇ ಆಗಿದ್ದರೆ ಕುಟ್ಟಿದ ಕದರೆಯನ್ನು ಬಿಚ್ಚದೆ ರಣರಂಗದಲ್ಲಿ ತಕ್ಕ ಉತ್ತರ ಕೊಡುತ್ತಿದ್ದೆ. ಈ ರೀತಿ ಲಜ್ಜೆಗಟ್ಟೆ ಎಡೆಯಂತೆ ಬಂದು ಕಾಲು ಹಿಡಿಯಬೇಕಾದರೆ ನೀನು ಚಾರಣಿಯ ಮಗನೇ ಇರಬೇಕು. ಚಾರಣಿಯ ಮಗ, ಉಕ್ಕಿ ಬೋರ್ಗರಿಯುವ ಪ್ರವಾಹವನ್ನು ಪ್ರತಿರೋಧಿಸಬಲ್ಲೆ, ಕಾಡಿಗಿಚ್ಚನ್ನು ಬರೀ ಕಾಲಿನಲ್ಲಿ ಮೆಟ್ಟಿ ಅಡಗಿಸಬಲ್ಲೆ, ಬರೆ ಸಿಡಿಲ ಬಡಿತವನ್ನು ಬರೀ ಮುಷ್ಟಿಯಲ್ಲೇ ಹಿಡಿಯಬಲ್ಲೆ. ಆದರೆ ಈ ಮಾತೃನಿಂದೆಯನ್ನು ಮಾತ್ರ ಸಹಿಸಲಾಲೆ. ಅರ್ಜುನ, ಮಲಗಿರುವ ಮುತ್ರ ದೇವತೆಯನ್ನು ಬಡದೆಪ್ಪಿಸಿರುವೆ. ಪರಮ ಪಾವೆಯ ಮಾತೃ ಮಾತೆ ಚಿಲಕ್ಕೆ ಕಳಂಕ ಹಚ್ಚಿ ನಿನ್ನ ಸ್ಥಿತಿಯನ್ನು ನೀನೇ ಸಿದ್ಧಪಡಿಸಿಕೊಂಡು ಬಿಡುವೆ. ಕೇಳು ಪಾರ್ಥ, ನಿನ್ನ ರಕ್ಷಣೆಗಾಗಿ ತ್ರಿನೇತ್ರನ ಉರಿಗಣ್ಣನೆ ತೆರೆಯಲಿ, ತ್ರಿವಿಕ್ರಮ ಸುದರ್ಶನ ಚಕ್ರವೇ ಅಡ್ಡ ಬರಲಿ. ನಿನ್ನ ಸೊಕ್ಕಿನ ಮಾತುಗಳಿಗೆ ರಣರಂಗದಲ್ಲಿ ತಕ್ಕ ಉತ್ತರ ಕೊಟ್ಟು ನಿನ್ನ ರುಂಡ ಮುಂಡ ಚೆಂಡರಿಸಿ ಚೂಟಾಡದಿದ್ದರೆ ಚಿತ್ರಾಂಗತಿಯ ಮಗ ಬಬ್ಬುರ್ವಾಹನನೇ ಅಲ್ಲ. ಅಮ್ಮ, ಬರಸಿಡಲು ಪಡೆದಂತೆ ಕಡನುಡಿಗಳಿಂದಣ್ಣ ಒಡಲ ಬಿಗಿದನು, ಅಯ್ಯೋ ತಡೆಯದಾದೆ. ಅಮ್ಮ ಪರಮ ಪಾವಳೆ ನೀನು, ಪಾಪಾತ್ಮಳಂತೆನಗೆ ಜನ್ಮವಿಟ್ಟೆಯಂತೆ. ಅಮ್ಮ, ಚಾರತನದಲ್ಲಿ ನೀ ನನಗೆ ಜನ್ಮವಿಟ್ಟೆಯಂತೆ. ಅಯ್ಯಯ್ಯೋ, ಅದಕ್ಕೆ ಕ್ರೋಧಾಗ್ನಿ ಎಂದೆನ್ನ ಅಂಗಾಂಗ ಉರಿದಿದ್ದು ರೋಷದಿಂದ ಶಪಥಗೈದೆ ನುಡಿದಂತೆ ನಡೆದು ಪಾರ್ಥನ ಗರ್ವಂ ತೊಡೆದು ಸತ್ಯವೇನೆಂದು ತೋರದಿರೆ ನಮ್ಮ ಅಮ್ಮ. ಕೆಚ್ಚದೆಯ ಎಣ್ಣೆದೆಯ ರೊಚ್ಚನು ತೋರಿ ರೊಚ್ಚಿನಿಂದವನ ಕೆಚ್ಚದೆ ಬಿಡನಮ್ಮ. ಸಚ್ಚರಿತಿ ನಿನ್ನ ಶೀಲವೇ ಹೆಚ್ಚೆಂದು ಮೆಚ್ಚಿದಿಗವೆಲ್ಲ ಮೆಚ್ಚಿಕೊಂಡಾಡುವುದು ಸತ್ಯ. ಧನ್ಯವಾದಗಳು. ಥ್ಯಾಂಕ್ ಯು.